ಹಾಯ್ ಹಲೋ ಗುಡ್ ಮಾರ್ನಿಂಗ್ ಟು ಆಲ್. ಫೈನಲಿ ನಾನು ಕೂಡ ಡಿಸೈಡ್ ಮಾಡಿ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಡೈಲಿ ವ್ಲಾಗ್ಸ್ನ ಶುರು ಮಾಡಿದೆ. ಸೊ ನಾನು ರಾತ್ರಿ ಅಂದ್ಕೊಂಡಿರಲಿಲ್ಲ, ನಾರ್ಮಲಾಗಿ ಗುರುವಾರ ರಾಘವೇಂದ್ರ ಪೂಜೆ ಮಾಡೋಣ ಅಂತಲೇ ಮಾಡಿದ್ದು. ಆಮೇಲೆ ನೋಡಿದೆ 10:30ಗೆ, ಇವತ್ತು ಅಂದರೆ ನೈಟ್ 10:30ಗೆ ನೋಡಿದಾಗ 11ನೇ ತಾರೀಕು ಏಕಾದಶಿ ಅಂತ ಇತ್ತು. ಸೊ ಮಾಡ್ತೀನಿ, ರಾಯರಿಗೆ ಒಂದು ಒಳ್ಳೆ ದಿನವೇ ಶುರು ಮಾಡೋಣ ಡೈಲಿ ವ್ಲಾಗ್ಸು ಅಂತ ಅಂದ್ಕೊಂಡು ಡೈಲಿ ವ್ಲಾಗ್ಸ್ನ ಶುರು ಮಾಡ್ತಾಯಿದ್ದೀನಿ. ನನಗೆ ಸಪೋರ್ಟ್ ಮಾಡಿ, ನನ್ನನ್ನು ನಾನು ಬ್ಯುಸಿಯಾಗಿ ಇಟ್ಕೊಳ್ಳೋದಕ್ಕೋಸ್ಕರ ನನ್ನ ಕೆಲಸದ ಜೊತೆ ನಾನು ಈ ಡೈಲಿ ವ್ಲಾಗ್ಸ್ನ ಮಾಡ್ತಿದ್ದೀನಿ. ರಾಯರು ಎಲ್ಲಿವರೆಗೂ ನನ್ನ ಕರ್ಕೊಂಡು ಹೋಗ್ತಾರೋ ಅಲ್ಲಿವರೆಗೂ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು, ನನ್ನ ಕೆಲಸದ ಬ್ಯುಸಿ ಶೆಡ್ಯೂಲಲ್ಲಿ ನಾನು ಹೇಗೆ ಡೈಲಿ ಮ್ಯಾನೇಜ್ ಮಾಡ್ತೀನಿ, ಏನೇನು ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ಕೊತೀನಿ. ಇದರಿಂದ ಯಾರಿಗಾದರೂ ಒಬ್ರಿಗಾದರೂ ಹೆಲ್ಪ್ ಆದರೆ ನಾವು ವಿಡಿಯೋ ಮಾಡಿದ್ದಕ್ಕೂ ಒಂದು ಒಳ್ಳೆ ಯೂಸ್ ಅನ್ನೋದು ಇರುತ್ತೆ. ಸೊ ಹಾಗಾಗಿ ಡಿಸೈಡ್ ಮಾಡಿದೆ. ಗುರುವಾರ ಆಲ್ಮೋಸ್ಟು ನಾನು 6:30ಗೆಲ್ಲ ಪೂಜೆ ಮುಗಿಸಿ ಮಕ್ಕಳಿಗೆ ಟಿಫನ್ ಎಲ್ಲ ರೆಡಿ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಾಲೇಜಿಗೆಲ್ಲ ಕಳಿಸ್ದೆ. ರಸ ಕೂಡ ಮಾಡಿಟ್ಟೆ. ಮಗ ಬಂದು ಅನ್ನ ಮಾಡ್ಕೊತಾನೆ, ಅದೇನು ತೊಂದರೆ ಇಲ್ಲ. ಯಾಕಂದರೆ ಅವರು ಸಂಜೆವರೆಗೂ ಅವ್ರಿಗೇನು ಬೇಕೋ ಅದು ರಸ ಅನ್ನ ಎಲ್ಲ ಮಾಡಿಟ್ಬಿಟ್ಟು ಹೋಗ್ಬಿಟ್ರೆ ಅಡುಗೆ ಎಲ್ಲ ಅವ್ರು ತಿನ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಮಾಡಿದೆ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಾನು ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಕೂಡ. ನನ್ನ ಕೆಲಸದ ಜೊತೆಗೆ ಇದನ್ನು ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.